ಹಾಯ್ ಹಲೋ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ಸೊ ಡ್ಯೂಟಿಗೆ ಹೋಗೋಣ ಅಂತ ಟೈಮ್ ನೋಡ್ತೀನಿ, ಅಲ್ಲೇ 3 ಗಂಟೆ ಆಗಿತ್ತು. ಕಾರ್ ಹತ್ರ ಬಂದ್ಬಿಟ್ಟು ಕಾರೆಲ್ಲ ವಾಶ್ ಮಾಡ್ಕೊಂಡೆ. ಓಕೆ, ಡ್ಯೂಟಿಗೆ ಹೋಗೋಣ ಅಂತ ಡೀಸೆಲ್ ನೋಡ್ತೀನಿ, ಡೀಸೆಲೆಲ್ಲ ಎಂಟಿ ಆಗ್ಬಿಟ್ಟಿತ್ತು. ಸೊ ಓಕೆ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿಬಿಟ್ಟು ಸ್ವಲ್ಪ ಐಡ್ಲಿಂಗ್ ಮಾಡಿಕೊಂಡೆ. ಡೀಸೆಲ್ ಹಾಕೋಣ ಅಂದ್ಬಿಟ್ಟು ನಮ್ಮ ಮೇರೆಲ್ಲ ಹೋಗ್ತಾ ಇದ್ದೆ. ಸೊ ಡ್ಯೂಟಿ ಏನು ಮಾಡ್ಕೊಳ್ಳೋಣ ಅನ್ನಿಸ್ತು. ಫುಲ್ಲು ಮ್ಯಾಪೆಲ್ಲ ರೆಡ್ ಇತ್ತು ಫುಲ್ಲು. ಸೊ ಇವತ್ತು ಒಳ್ಳೆ ಆರ್ಡ್ರ್ ಬರುತ್ತೆ ಅಂತ ಗೊತ್ತಾಯಿತು. ಸೊ ಸೀದಾ ಹೋಗ್ಬಿಟ್ಟು ಪೆಟ್ರೋಲ್ ಬಂಕ್ ಒಳಗೆ ಕೊಡ್ದೆ ಗಾಡಿನ. ಡೀಸೆಲ್ ನೋಡ್ತೀನಿ 97 ರೂಪಾಯಿ ಆಗ್ಬಿಟ್ಟೈತೆ. ನೋ ಕಾಮೆಂಟ್ಸ್. ಆಮೇಲೆ ನೋಡ್ತೀನಿ ಫುಲ್ ಬಾಡಿಗೆ ಮೇಲೆ ಬಾಡಿಗೆ ಕೊಡ್ತಾನೆ. ಆದರೆ ನೋಡ್ರೆ ಪಿಕಪ್ 8 ಕಿಲೋಮೀಟ್ರ್ ಐತೆ. ಬರೀ ಇಂಥದೆಯಾ? ಸರಿ ಅಂದ್ಬಿಟ್ಟು ಅದು ಎತ್ಕೊಳ್ಳಿಲ್ಲ, ಸೀದಾ ಉಳ್ಕಳಿಗೆ ಬಂದೆ. ಉಳ್ಕಳಿ ಸರ್ಕಲಿಂದ ಯಾವ್ದಾರ ಕೊಡ್ತಾನೆ ಅಂತ 30. ಇಲ್ಲಿ ನೋಡ್ರೆ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದೆ, ಅದು ಬರಲಿಲ್ಲ. ಸೊ ಮೂವ್ ಅದೇ ಮುಂದಕ್ಕೆ. ಮತ್ತೆ ನೋಡಿದ್ರೆ 4 ಕಿಲೋಮೀಟ್ರ್ ಪಿಕಪ್ ಕೊಡ್ತಾನೆ. ಸೊ ಈ ಥರ ಮಾಡೋದು ಹೆಂಗೆ? ಮ್ಯಾಪ್ ಮಾತ್ರ ರೆಡ್ ಐತೆ, ಆರ್ಡ್ರ್ ಮಾತ್ರ ಬತ್ತಲ್ಲ. ಇದು ಯಾವ ಥರ ಆಗ್ಬಿಡೈತೆ ಅಂದರೆ ನಮ್ಮ ಮೈಸೂರು ಗೊತ್ತಿಲ್ಲ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ.